ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆಯಲ್ಲಿ ಹೆಚ್ಚು ಆಗ್ತಾನೆ ಇದೆ. ಕಣ್ಮರೆ ಆಗಿರುವಂಥವರು ಅವರ ಮೃತದೇಹಗಳು ಒಂದೊಂದಾಗಿ ಪತ್ತೆ ಆಗ್ತಾ ಇದ್ದಾರೆ. ಈಗಾಗಲೇ 270 ಮೃತದೇಹಗಳನ್ನು ರಕ್ಷಣಾ ಪಡೆ ಹೊರತಂದಿದ್ದಾರೆ. 1600ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ ಈ ಪ್ರಳಯದಲ್ಲಿ ಅಂತ ಅಂದಾಜಿಸಲಾಗಿದೆ. ಪ್ರವಾಹದಿಂದ ಇನ್ನೂ ಕೂಡ 288 ಭಾರತೀಯರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಒಂದು ನೇಪಾಳದಲ್ಲೇ ಇರುವಂತಹ ನೇಪಾಳನ ಲೋಕಲೇಟ್ಸ್ ಅವರು ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಕಣ್ಮರೆಯಾಗಿದ್ದಾರೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮನೆನೇ ಕಂಪ್ಲೀಟ್ ವಾಶ್ಔಟ್ ಆಗಿದೆ. ಇಡೀ ಸೇತುವೆನೇ ಮುಳುಗಿ ಹೋಗಿದೆ, ಕೊಚ್ಚಿ ಹೋಗಿದೆ. ಮತ್ತೊಂದು ಕಡೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂತಹ ಪ್ರವಾಸಿಗರು, ಅದರಲ್ಲಿ ಭಾರತೀಯರು ಕೂಡ ಇದ್ದಾರೆ. 288 ಜನ ಭಾರತೀಯರಿದ್ದಾರೆ. ಹೀಗೆ ಬೇರೆ ಬೇರೆ ಭಾಗಗಳಿಂದ, ಅದು ಆಸ್ಟ್ರೇಲಿಯಾ, ಅಮೇರಿಕಾ, ಕೆನಡಾ, ಬೇರೆ ಬೇರೆ ಭಾಗಗಳಿಂದ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂತಹ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಇನ್ನು ಭಾರತದಿಂದ ಈ ಕಡೆ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಕೇರಳ ಎಲ್ಲ ಭಾಗದಿಂದಲೂ ಕೂಡ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂತಹ ಪ್ರವಾಸಿಗರು ಸದ್ಯಕ್ಕೆ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗೆ ನೇಪಾಳದಲ್ಲಿ ಮತ್ತೆ ಪ್ರವಾಹದ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ಚೀನಾದ ಸ್ಯಾಟಲೈಟ್ ಮೂಲಕ ಪ್ರವಾಹ ಭೀತಿ ಪತ್ತೆಯಾಗಿದೆ. ಈ ನದಿ ಮಧ್ಯೆ ನೀರು ಸಂಗ್ರಹ ಆಗಿರೋದು ಪತ್ತೆಯಾಗಿದೆ. ಚೀನಾದ ಮಾಹಿತಿ ಆಧರಿಸಿ ನೇಪಾಳ ಸರ್ಕಾರ ಅಲ್ಲಿನ ಭಾಗದ ಜನರಿಗೆ ಹೈ ಅಲರ್ಟ್ ಘೋಷಿಸಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮತ್ತೊಂದು ಪ್ರವಾಹ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ, ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಪ್ರಳಯ ನಿನ್ನೆ ಸಂಭವಿಸಿದ್ದು ಕೂಡ ಮೊದಲಿಗೆ ಬಹುಶಃ ಎಲ್ಲೋ ಭೂಮಿ ಕಂಪಿಸಿರಬಹುದು. ಅದರಿಂದಾಗಿ ಗ್ಲೇಷಿಯರ್ಗಳಲ್ಲಿ ಸೇರ್ಕೊಂಡಿರುವಂತಹ ಒಂದು ನೀರು ಅದು ಹರಿದು ಬಂದು ಈ ರೀತಿಯಾಗಿ ಜಲಪ್ರಳಯ ಸೃಷ್ಟಿ ಆಯಿತು ಅನ್ನುವಂಥದ್ರ ಬಗ್ಗೆ ಅಂದಾಜಿಸಿದ್ರು. ಬಟ್ ಅದಾದ ನಂತರ ಅದನ್ನು ಕ್ಲಿಯರ್ ಮಾಡಿದ್ರು. ಎಲ್ಲೂ ಭೂಕಂಪ ಅನ್ನುವಂಥದ್ದು ಆಗಿಲ್ಲ, ಭೂಕಂಪದ ಅನುಭವ ಆಗಿಲ್ಲ. ಬಟ್ ಇದೆಲ್ಲವೂ ಕೂಡ ಆಗಿರುವಂಥದ್ದು ಆ ಮಂಜುಗಡ್ಡೆ ಕರಗಿ ನೀರಿನ ಒಂದು ಕಟ್ಟೆಗಳೇನು ಫಾರ್ಮ್ ಆಗಿದ್ವು, ಅದು ಹೆಚ್ಚು ನೀರು ಶೇಖರಣೆಯಾದಾಗ ಆ ಕಟ್ಟೆ ಒಡೆದು ನುಗ್ಗಿ ಬಂದಿದೆ. ನೆಕ್ಸ್ಟ್ ಇದ್ದಂಥ ನದಿಗಳಿಗೆ, ಕೆರೆಗಳಿಗೆ ನೀರು ಸೇರಿಕೊಂಡು ಅದು ಜಲಪ್ರಳಯದ ರೀತಿಯಲ್ಲಿ ಇಲ್ಲಿ ಪರಿಣಮಿಸಿದೆ ಅನ್ನುವಂಥದ್ರ ಬಗ್ಗೆ ತಜ್ಞರು ಕೂಡ ಮಾಹಿತಿಯನ್ನು ನೀಡಿದರು. ಬಹುಶಃ ಅದೇ ರೀತಿ ಇನ್ನೂ ಕೂಡ ಆಗಬಹುದು, ಮುಂದೇನೂ ಮತ್ತೊಂದು ಇದೇ ರೀತಿಯಾದಂಥ ಒಂದು ಜಲಪ್ರಳಯ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಮುನ್ಸೂಚನೆಯನ್ನು ಈಗಾಗಲೇ ನೀಡಲಾಗ್ತಾ ಇದೆ.